ತುಂಬಾ ಯೂನಿಕ್ ಆಗಿರುವಂಥ ಸ್ಟೈಲಿಶ್ ಆಗಿರುವಂಥ ಡಿಸೈನ್ ಇದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ ಚಾನಲ್. ಇವತ್ತು ನಾನು ಒಂದು ಕಾಟನ್ ಸಿಲ್ಕ್ ಫ್ಯಾನ್ಸಿ ಸ್ಯಾರಿಗೆ ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿರುವಂಥ ಡಿಸೈನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬಂದು ಕಾಟನ್ ಸಿಲ್ಕು ಆನಂದ ಬ್ಲೂ ಕಲರಲ್ಲಿದೆ, ಜೊತೆಗೆ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಇದಕ್ಕೆ. ಇದು ಆಫೀಸ್ ವೇರ್ ಸ್ಯಾರಿ. ಜೊತೆಗೆ ಈ ಸ್ಯಾರಿಲಿ ಗೋಲ್ಡನ್ ಕಲರ್ ಬುಟ್ಟಾಸು ಇದೆ, ಸಿಲ್ವರ್ ಕಲರ್ ಬುಟ್ಟಾಸು ಇದೆ. ಸೊ ಹಾಗಾಗಿ ಎರಡಕ್ಕೂ ಮ್ಯಾಚ್ ಆಗೋವಂಥ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ. ಇದು ಕ್ರೋಶ ಡಿಸೈನು. ಇಲ್ಲಿ ಕುಚ್ಚು ನಾನು ಹಾಕ್ತಾಯಿಲ್ಲ ಈ ಡಿಸೈನ್ಗೆ, ಆದರೆ ಇಲ್ಲಿ ಸಿಲ್ವರ್ ಕಲರ್ ಇರೋದ್ರಿಂದ ಇದಕ್ಕೆ ನಾನು ಪರ್ಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಹ್ಯಾಂಗಿಂಗ್ ಪರ್ಲ್ಸು ತುಂಬಾ ಸ್ಟೈಲಿಶಾಗಿ ಕಾಣಿಸೋವಂಥ ಡಿಸೈನ್ ಇದು, ಹಾಗಾಗಿ ಇದಕ್ಕೆ ಹ್ಯಾಂಗಿಂಗ್ ಪರ್ಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಬಾರ್ಡರಲ್ಲಿ ಗೋಲ್ಡನ್ ಕಲರ್ ಬುಟ್ಟೋಸು ಇರೋದ್ರಿಂದ ಈ ಥರ ಗೋಲ್ಡನ್ ಹ್ಯಾಂಗಿಂಗ್ ಬೀಡ್ಸ್ನು ಕೂಡ ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಪ್ಲೇನ್ ಗೋಲ್ಡನ್ ಬೀಡ್ಸ್ ಇರುತ್ತೆ, ಆದರೆ ಜೊತೆಗೆ ಒಂದು ಸಣ್ಣ ರಿಂಗ್ ಹಾಕಿರ್ತಾರೆ. ಈ ಥರ ರಿಂಗ್ ಇರೋದ್ರಿಂದ ಹ್ಯಾಂಗಿಂಗ್ ಬೀಡ್ಸ್ನ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಗೋಲ್ಡು ಪರ್ಲು ಎರಡೂ ಇರೋದ್ರಿಂದ ಎರಡು ಥರ ಬೀಡ್ಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಈ ಡಿಸೈನ್ಗೆ ಆ್ಯಸ್ ಯೂಶುವಲ್ ಸ್ಯಾರಿ ಕಲರ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ 6 ದಾರನೂ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ನೀವು 11 ಕೂಡ ಯೂಸ್ ಮಾಡ್ಬೋದು. ಥ್ರೆಡ್ ನೀವೇನಾದರೂ 7 ಎಳೆ ತೊಗೊಂಡಿದ್ರೆ, 7 ಎಳೆ ತೊಗೊಂಡಿದ್ರೆ ಅವಾಗ 11 ಯೂಸ್ ಮಾಡಿ. 6 ಏನಾದ್ರು ತೊಗೊಂಡಿದ್ರೆ 10 ಪರ್ಫೆಕ್ಟ್ ಸೈಜ್ ನೀಡಲು. ಬನ್ನಿ ತಡ ಮಾಡಿದೆ ಡಿಸೈನ್ನ ಸ್ಟಾರ್ಟ್ ಮಾಡಿಬಿಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋಸ್ನ ಅಂತ ಹೇಳ್ತಾ ಇದ್ದೀನಿ. ವೀಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಟಾರ್ಟಿಂಗಲ್ಲಿ ನಾನು ಆ್ಯಸ್ ಯೂಶುವಲ್ಲು 2 ಸರಿ ಸಿಂಗಲ್ ಕ್ರೋಶೆನ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 2 ಸಾರಿ ಸಿಂಗಲ್ ಕ್ರೋಶೆನ ಹಾಕಿ ಸ್ಟಿಚ್ನ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ 1 ಸರಿ ನಾನು ಚೈನ್ನ ಹಾಕೋತೀನಿ. 1 ಚೈನನ್ನು ಹಾಕ್ಕೊಂಡು 1 ಚೈನ್ ಗ್ಯಾಪಲ್ಲೇ ನೋಡಿ ಹತ್ರನೇ 1 ಚೈನ್ ಗ್ಯಾಪ್ ಇರಬೇಕಷ್ಟೇ. ಆ ಗ್ಯಾಪಲ್ಲಿ 1 ಸರಿ ನಾನು ಮತ್ತೆ ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮೇನ್ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇದು ತುಂಬಾ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು, ಬಿಸ್ನರ್ಸ್ ಫ್ರೆಂಡ್ಲಿ ಡಿಸೈನು. ಯಾರೆಲ್ಲ ಹೊಸದಾಗಿ ಕ್ರೋಶ ಕಲಿಯೋಕ್ಕೆ ಶುರು ಮಾಡ್ತಾಯಿದ್ದಾರೆ ಈ ಥರ ಒಂದು ಡಿಸೈನ್ನ ಈಸಿಯಾಗಿ ಟ್ರೈ ಮಾಡ್ಬೋದು. ಈಗ ನಾನು 1 ಸರಿ ಚೈನ್ ಹಾಕಿ 1 ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ವಾ. ನೆಕ್ಸ್ಟ್ ಈಗ 14 ಚೈನ್ಸ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. 1 2 3 4 5 6 7 8 9 10 11 12 13 14. ಸೊ ನೋಡಿ ಈ ಥರ 14 ಚೈನ್ಸ್ನ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದ್ರು ಡಿಸೈನು ಇನ್ನೂ ದೊಡ್ಡದು ಬೇಕು ಅನ್ನೋದಾದರೆ ಇನ್ನೂ ಒಂದು 4 ಚೈನನ್ನು ಹಾಕೋಬೋದು. ಬಟ್ ಇದು ಸ್ಟ್ಯಾಂಡರ್ಡ್ ಸೈಜು, ಇದಕ್ಕಿಂತ ದೊಡ್ಡದಾದರೆ ಡಿಸೈನ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ನಾನಿಲ್ಲಿ ದಾರನ ಮೇಲಕ್ಕೆ ಮಾಡಿಕೊಂಡು ಈ ಥರ ಒಂದು ಗೋಲ್ಡನ್ದು ಹ್ಯಾಂಗಿಂಗ್ ಬೀಡ್ ಏನಿದೆ, ಗೋಲ್ಡನ್ ಹ್ಯಾಂಗಿಂಗ್ ಬೀಡನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೊಂಬಿಡೋಣ. ಸೊ ಇಲ್ಲೊಂದು ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೀಡಿದ ಮೇಲೆ 1 ಸರಿ ದಾರನ ಸುತ್ತಕೊಂಡು ನಾವಿಲ್ಲಿ 14 ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ ಟಾಪ್ ಮೋಸ್ಟಿಂದ ಬೀಡ್ ಲಾಕ್ ಆದಮೇಲಿಂದ ಇಲ್ಲಿ 1 2 ಚೈನನ್ನು ಸ್ಕಿಪ್ ಮಾಡೋಣ. ಸೊ ಇಲ್ಲಿ ಲಾಸ್ಟ್ ಲಾಕ್ ಏನು ಮಾಡ್ಕೊಂಡಿದ್ದೀವಿ ಅದ್ರ ಪಕ್ಕದಲ್ಲಿರುವಂಥ 1 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 3rd ಸ್ಟಿಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಸುತ್ಕೊಂಡು ಬಂದು ನೋಡಿ, ಈಗ ನೀಡಲ್ ಮೇಲೆ 3 ಥ್ರೆಡ್ ಇದೆ, 3 ಲೂಪ್ ಇದೆ. ಸೊ ಈ 3 ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ಒಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಇದು ಒಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಸೊ ನೆಕ್ಸ್ಟ್ ಈಗ ಮತ್ತೆ ನೀಡಲ್ ಮೇಲೆ 1 ಸರಿ ದಾರನ ಸುತ್ಕೊಂಡು ಇದೇ ಚೈನ್ನ ಒಳಗಡೆ ನಾವು ಇವಾಗ ಯಾವ ಚೈನಲ್ಲಿ ಲಾಕ್ ಮಾಡಿದ್ವಿ ಹಾಫ್ ಡಬಲ್ ಕ್ರೋಶೆನ, ಅದೇ ಚೈನ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಮತ್ತೆ 3 ಲೂಪ್ ಇರುತ್ತೆ ನೀಡಲ್ ಮೇಲೆ. ಸೊ 3 ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಇದು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಆಯಿತು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸರಿ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನೀಡಲ್ ಮೇಲೆ 1 ಸರಿ ದಾರನ ಸುತ್ತಕೊಂಡು ಪಕ್ಕದಲ್ಲಿ ವರ್ಕ್ ಮಾಡಿರೋವಂಥ ಚೈನ್ ಏನಿದೆ ಆ ಚೈನ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರನ ಎಳ್ಕೊಂಬಂದು ಈಗ ಮತ್ತೆ ನೀಡಲ್ ಮೇಲೆ 3 ಲೂಪ್ ಇದೆ ಅಲ್ವಾ. ಸೊ 2 ಲೂಪನ್ನು 1 ಸರಿ ಲಾಕ್ ಮಾಡ್ಕೊಳ್ಳೋಣ. ಇವಾಗ
ಈಗ ಇನ್ನೆರಡು ಲೂಪ್ ಇದೆ, ಇನ್ನೆರಡು ಲೂಪನ್ನು ಒಟ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಅದೇ ಚೈನ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ಲೂಪನ್ನು ಇನ್ನೊಂದು ಸರಿ ಲಾಕ್ ಮಾಡೋದು. ಸೊ ಇನ್ನೊಂದು ಡಬಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಈಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನೆಕ್ಸ್ಟ್ ಚೈನ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕು, ಇನ್ನೆರಡು ರಿಂಗನ್ನು ಇನ್ನೊಂದು ಸರಿ ಲಾಕು. ಈಗ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಚೈನಲ್ಲಿ, ಮತ್ತು ಇನ್ನೊಂದು ಡಬಲ್ ಕ್ರೋಶೆನೂ ಅದೇ ಚೈನಲ್ಲೇ ಹಾಕ್ಕೊಳ್ಳೋಣ. 2 ರಿಂಗನ್ನು ಒಂದು ಸರಿ ಲಾಕು, ಇನ್ನೆರಡು ರಿಂಗನ್ನು ಒಂದು ಸರಿ ಲಾಕು. ಸೊ ಈ ಡಿಸೈನ್ಗೆ ನಾವೇನು 14 ಚೈನ್ಸ್ ಹಾಕ್ಕೊಂಡಿದ್ದೀವಿ ಆ 14 ಚೈನ್ಸಲ್ಲೂ ಕೂಡ 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಒಂದು ಚೈನನ್ನು ನೀವು ಸ್ಕಿಪ್ ಮಾಡಬಾರ್ದು. ಸೊ ಪ್ರತಿಯೊಂದು ಚೈನಲ್ಲೂ ಕೂಡ 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಈ ಥರ ನಾವು ವರ್ಕ್ ಮಾಡ್ಕೊಳ್ಳೋದ್ರಿಂದ ಇದೇ ಒಂದು ಕುಚ್ಚು ಥರ ಫಾರಮ್ ಆಗುತ್ತೆ. ನಾವು ಇಯರಿಂಗ್ ಎಲ್ಲ ಹಾಕೋತೀವಲ್ಲ, ಈ 3 ಲೇಯರ್ ಜುಮ್ಕಿ ಎಲ್ಲ ಹಾಕೋತೀವಲ್ವ, ಆ ಥರ ಬರುತ್ತೆ ಈ ಡಿಸೈನು. ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ. ಸ್ಯಾರಿ ಸಿಂಪಲ್ ಆಗಿದ್ದರೂ ಕೂಡ ಕುಚ್ಚು ಗ್ರ್ಯಾಂಡಾಗಿದ್ದಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇವನ್ ದುಪ್ಪಟ್ಟ ಕೂಡ ನೀವು ಇದನ್ನು ಹಾಕೋಬೋದು. ಡಿಸೈನರ್ ದುಪ್ಪಟ್ಟ ಬರುತ್ತಲ್ಲ, ಅದಕ್ಕೆ ಕೂಡ ಈ ಸಿಂಗರ್ ಪ್ಲೀಟ್ನ ಹಾಕ್ತೀವಲ್ಲ, ಅದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಥರ ಡಿಸೈನು. ಸೊ ಈಗ ಪ್ರತಿಯೊಂದು ಚೈನಿಗೂ ಕೂಡ ನಾವು 2 ಡಬಲ್ ಕ್ರೋಶನ ವರ್ಕ್ ಮಾಡ್ತಾ ಹೋಗೋಣ. ತುಂಬ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಇವನ್ 1-1.5 ಗಂಟೆಯಲ್ಲಿ ಈ ಡಿಸೈನ ಕಂಪ್ಲೀಟ್ ಮಾಡಿಬಿಡ್ಬೋದು. ಸ್ಯಾರಿಗೆ ಬಹಳ ಬೇಗ ಆಗೋವಂಥದ್ದು. ಈ ಡಿಸೈನ್ ನಿಮಗೆ ಕಾಂಚೀಪುರಂ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ, ಬಟ್ ಈ ಥರ ಫ್ಯಾನ್ಸಿ ಸ್ಯಾರೀಸ್ಗೆ ಮಾತ್ರ ತುಂಬ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ನೋಡಿ, ಈ ಸ್ಯಾರಿ ಇಷ್ಟು ರಿಚ್ ಲುಕ್ಕಲ್ಲಿದೆ. ಇದಕ್ಕೆ ಒಂದು ರಿಚ್ ಲುಕ್ಕಲ್ಲಿರೋ ಅಂಥ ಕ್ರೋಶಾ ವರ್ಕನ್ನು ಹಾಕ್ಬಿಟ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತು ಈ ಥರ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ನಾವು ಕುಚ್ಚು ಕಟ್ಟಿದ್ರೆ ನಿಮಗೆ ಮೇಂಟೆನೆನ್ಸ್ ಕಷ್ಟ. ಅದು 2-3 ಸರಿ ವಾಶ್ ಆದರೆ ಡಲ್ನೆಸ್ ಬಂದುಬಿಡುತ್ತೆ ಕುಚ್ಚಿಗೆ. ಅದರ ಬದಲಾಗಿ ಈ ಥರ ಒಂದು ಟ್ರೆಂಡಿ ಆಗಿರುವಂಥ ಡಿಸೈನು, ಕ್ರೋಶಾ ಡಿಸೈನು, ಈಸಿ ಮೇಂಟೆನೆನ್ಸ್ ಡಿಸೈನ್ ಇರುತ್ತಲ್ಲ, ಈ ಥರದನ್ನು ಹಾಕ್ಕೊಂಡ್ರೆ ಮೇಂಟೆನೆನ್ಸು ಫ್ರೀ ಆಗಿರುತ್ತೆ, ಅಟ್ರಾಕ್ಟಿವ್ ಆಗೂ ಕಾಣಿಸುತ್ತೆ. ಇದು ಆಫೀಸ್ ವೇರು, ಪಾರ್ಟಿ ವೇರ್ಗೆಲ್ಲ ಈ ಥರ ಸ್ಯಾರೀಸು ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಇದು ನನ್ನದೇ ಸ್ಯಾರಿ, ನನ್ನ ಸ್ಯಾರಿಗೆ ನಾನು ಇದನ್ನು ವರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಒಂದೊಂದು ಚೈನ್ಗೂ ಕೂಡ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಬೋಣ. ಇದು ಹಿಂಗೆ ಟರ್ನ್ ಆಗ್ತಾ ಬರುತ್ತೆ ಡಿಸೈನು. ಈಗ ಲಾಸ್ಟಲ್ಲಿ ಇನ್ನೂ ಒಂದು 3 ಚೈನ್ಸ್ ಇದೆ. ಆ 3 ಚೈನ್ಗೂ ವರ್ಕ್ ಮಾಡಿ ಎಂಡ್ ಹೆಂಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಪರ್ಲಿ ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಈ ಥರ ಒಂದೊಂದು ಚೈನ್ಗೂ ಕೂಡ 2 ಡಬಲ್ ಕ್ರೋಶನ ವರ್ಕ್ ಮಾಡ್ತಾ ಹೋಗೋಣ. ಬರೀ ಒಂದು ಚೈನು ಒಂದು ಡಬಲ್ ಕ್ರೋಶೆ ಬಂದರೆ, ಹಾಕಕ್ಕೆ ಬಂದರೆ, ಕ್ರೋಶಾ ನೀಡಲ್ ಹಿಡ್ಕೊಳಕ್ಕೆ ಬಂದರೆ ಈಸಿಯಾಗಿ ಈ ಡಿಸೈನ್ನ ಹಾಕ್ಬಿಡ್ಬೋದು. ಎಲ್ಲ ಸ್ಯಾರಿಗೂ ಕುಚ್ಚು ಕಟ್ಟೋದಕ್ಕಿಂತ ಈ ಥರ ಕೆಲವೊಂದು ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ಗೆ ಡಿಫ್ರೆಂಟಾಗಿ ನಾವು ಹಾಕ್ಕೊಳ್ಳೋದ್ರಿಂದ ಒಂಥರ ಆಕರ್ಷಣೆಯಾಗಿ ಇರುತ್ತೆ. ನೋಡಿ ಈ ರೀತಿ. ಈಗ ಇವಾಗ ನಾನು 14 ಚೈನ್ಸ್ ಏನು ಹಾಕ್ಕೊಂಡಿದ್ದೆ, 14 ಚೈನ್ಗೂ ಕೂಡ ವರ್ಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಬೇಕಾದ್ರೆ ನಾವು ಈ ಸ್ಯಾರಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿರ್ತೀವಲ್ವ, ಆ ಸಿಂಗಲ್ ಕ್ರೋಶೆ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀಡನ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕಿ 1 ಚೈನ್ ಗ್ಯಾಪಲ್ಲೇ ಸ್ಯಾರಿಗೂ ಕೂಡ ಲಾಕ್ ಮಾಡ್ಕೊತೀನಿ. ಈ ಥರ ನಾವು ಕಿವಿಗೆಲ್ಲ 3 ಲೇಯರ್ ಜುಮ್ಕಿ ಹಾಕೋತೀವಿ, ಆ ಸೇಮ್ ಜುಮ್ಕಾ ಪ್ಯಾಟ್ರನ್ನಲ್ಲಿ ಬರುತ್ತೆ ಇದು. ನೋಡಿ, ಈ ಥರ ಜುಮ್ಕಾ ಪ್ಯಾಟ್ರನ್ ಬರುತ್ತೆ. ತುಂಬ ರಿಚ್ ಲುಕ್ಕನ್ನು ಕೂಡ ಕೊಡುತ್ತೆ ಸ್ಯಾರಿಗೆ. ಒಂಥರ ಡಿಫ್ರೆಂಟಾಗಿ ಯೂನಿಕ್ ಆಗಿರುವಂಥ ಡಿಸೈನು ಅಂತ ನಾನು ಹೇಳಿದೆ ಅಲ್ವಾ. ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ ಸಾಮಾನ್ಯವಾಗಿ ಬ್ಲೂ ಕಲರ್ ಸ್ಯಾರಿಗಳಿಗೆ ಪರ್ಲನ್ನು ಯೂಸ್ ಮಾಡಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈಗ ಇಲ್ಲಿ ಪರ್ಲ್ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ಒಂದು ಸರಿ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ.
ಮತ್ತು ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಸೊ ಪಲ್ಲು ಸ್ವಲ್ಪ ಹೈಲೈಟೆಡಾಗಿ ಕಾಣಿಸ್ಬೇಕು ಅಂತಂದರೆ ಸ್ವಲ್ಪ ದೂರದಲ್ಲಿ ಹಾಕಿದ್ರೆ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಪಲ್ಲು ಸ್ವಲ್ಪ ಡಿಫ್ರೆನ್ಸ್ ಇರಬೇಕಲ್ವಾ. ಸೊ ಹಾಗಾಗಿ ಒಂದು ಚೈನ್ ಹಾಕಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಈಗ ಒಂದು ಸರಿ ನಾವು ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಒಂದು ಲಾಕು, ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಇನ್ನೊಂದು ಲಾಕು. ಸೊ 3 ಟೈಮ್ಸ್ ರಿಪೀಟ್ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಲಾಕು, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ, ಈ ಥರ 3 ಟೈಮ್ಸ್ ನಾನು ರಿಪೀಟ್ ಮಾಡಿದ್ದೀನಿ. ಡಿಸೈನ್ ಆದಮೇಲೆ ಒಂದು ಚೈನು ಒಂದು ಲಾಕ್, ಒಂದು ಚೈನು ಒಂದು ಲಾಕ್, ಈ ಸರಿ 3 ಟೈಮ್ಸ್ ರಿಪೀಟ್ ಆದಮೇಲೆ ಈಗ ನಾನಿಲ್ಲಿ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಪರ್ಲನ್ನು ಆ್ಯಡ್ ಮಾಡ್ಕೊತೀನಿ. ಈ ಥರ ಹ್ಯಾಂಗಿಂಗ್ ಪರ್ಲು ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಕಾಂಬೋ ನೋಡಿ, ಇದಕ್ಕೆ ಬ್ಲೂ ಕಲರ್ಗೆ ವೈಟ್ ಕಲರ್ ಪರ್ಲ್ ಇದು ರಿಚ್ನೆಸ್ ಕೊಡುತ್ತೆ. ಸೊ ಹಾಗಾಗಿ ಈ ಥರ ಒಂದು ಹ್ಯಾಂಗಿಂಗ್ ಪರ್ಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪರ್ಲನ್ನು ಆ್ಯಡ್ ಮಾಡಿ ಒಂದು ಸರಿ ಲಾಕ್ ಕೂಡ ಮಾಡ್ಕೊಳ್ಳೋಣ. ನೆಕ್ಸ್ಟು ಈಗ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಸ್ಯಾರಿಗೂ ಕೂಡ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನಾವು ಒಂದು ಚೈನ್ ಗ್ಯಾಪಲ್ಲೇ ನಾವು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಡಿಸ್ಟೆನ್ಸ್ನ ಆದಷ್ಟು ಮೇಂಟೈನ್ ಮಾಡಿ, ಒಂದು ದೂರ ಒಂದು ಹತ್ತಿರ ಆ ಥರ ಆಗಬಾರ್ದು. ಮತ್ತು ಈಗ ಒಂದು ಚೈನು ಒಂದು ಲಾಕು. ಸೊ ನಾವು ಪರ್ಲ್ನ ಹಾಕೋಕ್ಕೆ ಮುಂಚೆ 3 ಸರಿ ಹಾಕ್ಕೊಂಡಿದ್ದೀವಲ್ವ, ಒಂದು ಚೈನು ಒಂದು ಲಾಕು, ಒಂದು ಚೈನು ಒಂದು ಲಾಕು. ಸೊ ಪರ್ಲ್ ಆದಮೇಲೂ ಕೂಡ ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡೋಣ. 2 ಸರಿ ಆಯಿತು. ಮತ್ತು ಈಗ ಒಂದು ಚೈನು, ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕು. ಸೊ ಇಲ್ಲಿ ಕಡೆನೂ 3 ಟೈಮ್ಸು, ಈ ಕಡೆನೂ 3 ಟೈಮ್ಸು, ಒಂದು ಬೀಡು. ಈಗ ಮತ್ತೆ ಇದೇ ರೀತಿ ಜುಮ್ಕಾ ಡಿಸೈನ್ನ ರಿಪೀಟ್ ಮಾಡೋಣ. ಸೊ ಹಾಗಾಗಿ ಮತ್ತೆ ಈಗ 14 ಚೈನ್ಸ್ನ ಹಾಕೋತಾ ಇದ್ದೀನಿ. 2 3 4 5 6 7 8 9 10 11 12 13 14 ಚೈನ್ ಆದಮೇಲೆ ದಾನನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಈ ರೀತಿ ಹ್ಯಾಂಗಿಂಗ್ ಗೋಲ್ಡನ್ ಬೀಡನ್ನು ಹಾಕೊಳ್ಳೋಣ. ಸೊ ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಗೆ ಬೀಡ್ ಲಾಕ್ನ ಮಾಡ್ಕೊತಾ ಇದ್ದೀನಿ ಒಂದು ಸರಿ. ನೆಕ್ಸ್ಟ್ ಈಗ 2 ಚೈನ್ನ ಸ್ಕಿಪ್ ಮಾಡಿ 3rd ಚೈನ್ ಒಳಗಡೆ ನಾವು ವರ್ಕ್ ಮಾಡ್ಕೋಬೇಕು. ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 3rd ಚೈನ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಫಸ್ಟ್ ಚೈನಿಗೆ ಮಾತ್ರ 2 ಹಾಫ್ ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ಪ್ರತಿಯೊಂದು ಚೈನ್ಗೂ ನಾನು ಇವಾಗ ಡಬಲ್ ಕ್ರೋಶನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಎಂಡಿಂಗಲ್ಲಿ ಬಂದಾಗ ಹೆಂಗೆ ಕಾಣಿಸುತ್ತೆ ನೋಡೋಣ. ಸೊ ಈಗ ನಾನು 14 ಚೈನ್ಸ್ಗೂ ಕೂಡ ವರ್ಕ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಯಾರಿಗೆ ನಾವು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದೇ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಬರೀ ಒಂದು ಲಾಕ್ ಸ್ಟಿಚ್ನ ಹಾಕೋತೀನಿ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕ್ಕೊಂಡು ಮತ್ತು ಒಂದು ಚೈನ್ ಗ್ಯಾಪ್ನ ಬಿಟ್ಟು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಒಂದು ಚೈನು, ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್, ಮತ್ತು ಒಂದು ಚೈನು, ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್. ಸೊ ಟೋಟಲಿ 3 ಟೈಮ್ಸು ಮಾಡ್ಕೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಚೈನು, ಒಂದು ಸಿಂಗಲ್ ಕ್ರೋಶ ಒಂದು ಚೈನು ಹಾಕಿ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋಂಥ ಡಿಸೈನ್ ಇದು. ಈ ರೀತಿ ಬರುತ್ತೆ ಡಿಸೈನು. ನಿಮಗೆಲ್ಲ ಈ ಡಿಸೈನ್ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಡಿಸೈನ್ಗೆ ನೀವು 400 to 500 ರೂಪೀಸ್ ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ಡಿಸೈನ್ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೀದಿರ ಕ್ರೋಶ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೊಂದು ಯೂನಿಕ್ ಆಗಿರುವಂಥ ಡಿಸೈನ್ನ ತಗೊಂಡು ಆದಷ್ಟು ಬೇಗನೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.